ಶ್ರೀ ಜಗದ್ಗುರು ರೇಣುಕಾಚಾರ್ಯ ಅದ್ದೂರಿ ಜಯಂತಿ ಆಚರಣೆ. ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ನಗರದ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯತ್ ಕಲಬುರಗಿ ಹಾಗೂ ಜಿಲ್ಲಾ ಜಂಗಮ ಸಮಾಜ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮ. ಮೊದಲಿಗೆ ನಾಡಗೀತೆ, ಶ್ರೀ ರೇಣುಕಾಚಾರ್ಯ ಅವರ ಪುತ್ಥಳಿಗೆ ಪುಷ್ಪ ನಮನ ಹಾಗೂ ಜ್ಯೋತಿ ಬೆಳಗುವ ಮೂಲಕ ಶ್ರೀ ಪೂಜ್ಯರು, ಸಚಿವರು, ಶಾಸಕರು ಹಾಗೂ ಜಂಗಮ ಮುಖಂಡರು ಜಂಟಿಯಾಗಿ ಚಾಲನೆಯನ್ನ ನೀಡಿದರು. ನಂತರ ಪೂಜ್ಯರು, ಸಚಿವರು, ಶಾಸಕರು ಹಾಗೂ ಸಮಾಜದ ಮುಖಂಡರಿಗೆ ಜಂಗಮ ಸಮಾಜ ವತಿಯಿಂದ ಸನ್ಮಾನ ಕೂಡ ನಡೆಯಿತು. ನಂತರ ಮಾತನಾಡಿದ ಸಚಿವರು, ವೀರಶೈವ ಧರ್ಮ ಎಲ್ಲ ರೀತಿಯಲ್ಲೂ ಸಾಹಿತ್ಯ, ಸಂಸ್ಕೃತಿ, ಪೂಜೆ ಹೀಗೆ ಶ್ರೀಮಂತವಾಗಿದ್ದು ಎಲ್ಲರೂ ಗುರುಲಿಂಗ ಜಂಗಮ ಪೂಜೆ ಮಾಡುವ ಮೂಲಕ ಮುಂದಿನ ಪೀಳಿಗೆಗೂ ಈ ಸಂಸ್ಕೃತಿಯನ್ನ ಮುಂದುವರಿಸಿ ಹೋಗಬೇಕು ಹಾಗೂ ಸಮಾಜದ ಬೇಡಿಕೆಯಾದ ರಟಕಲ ಅಭಿವೃದ್ಧಿ ಪ್ರಾಧಿಕಾರ, ಸಿಎ ನಿವೇಶನ ಹಾಗೂ ಶ್ರೀ ರೇಣುಕಾಚಾರ್ಯ ಪ್ರಾಧಿಕಾರ ಸ್ಥಾಪಿಸಲು ನಮ್ಮ ಕೈಲಾದ ಪ್ರಯತ್ನ ಮಾಡುವ ಕುರಿತು ಸಿಎಂ ಜೊತೆ ಮಾತನಾಡುವ ಕುರಿತು ಶೀಘ್ರದಲ್ಲಿ ನಿಯೋಗ ಹೋಗಲು ಭರವಸೆಯನ್ನ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಎಸ್.ಎಂ. ಹಿರೇಮಠ್ ಅವರಿಂದ ವಿಶೇಷ ಉಪನ್ಯಾಸ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀ ಶಾಂಬಾ ಶಿವಾಚಾರ್ಯರು, ಶಾಸಕ ಎಂ.ವೈ. ಪಾಟೀಲ್, ಶ್ರೀ ಶರಣಕುಮಾರ್ ಮೋದಿ, ಶ್ರೀ ಜಗದೀಶ್ವರ ನಾಶಿ, ಶ್ರೀ ಶಿವಪ್ರಭು ಹಿರೇಮಠ್, ಚಂದ್ರಿಕಾ ಪರಮೇಶ್ವರ್ ಹೀಗೆ ಅನೇಕ ಸಮಾಜದ ಮುಖಂಡರು ಹಾಜರಿದ್ದರು. ವೀರಸ್ವಾಮಿಯವರು ಎಲ್ಲರೂ ಬಂದು, ನಾಗಯ್ಯವರು ಬಂದು ಬರಬೇಕು ಸರ್ ನೀವು ಕೂಡ ಅಂತ ಮಾತು ಅಭಿಮಾನದಿಂದ ಕರೆದಿದ್ದರಿಂದ, ಶರಣ ಮೋದಿಯವರು ಕೂಡ ನನಗೆ ದೂರವಾಣಿ ಮುಖಾಂತರ ಬರಬೇಕನ್ನೋದ್ರಿಂದ ನಾನು ನಿಮ್ಮಲ್ಲಿ ಒಬ್ಬ ಆತ್ಮೀಯತೆಯಿಂದ ನಿಮ್ಮಲ್ಲಿ ಒಂದಾಗಿ, ನಾನು ಒಬ್ಬ ನಾಯಕನಾಗಿ ಬಂದಿಲ್ಲ, ನಿಮ್ಮ ಒಂದು ನೋವಿನಲ್ಲಿ ನಾನು ಕೂಡ ಒಂದು ಅವಿಭಾಜ್ಯ ಅಂಗವಾಗಿ ನಿಮ್ಮ ನೋವನ್ನು ಸರ್ಕಾರದ ಗಮನಕ್ಕೆ ತಂದು ಅದನ್ನು ಪೂರೈಸ್ತಕ್ಕಂಥ ಒಂದು ಜವಾಬ್ದಾರಿ ಹೊತ್ಕೋತೀನಿ. ನಿಮ್ಮ ಜೊತೆಗೆ ನಾನು ಇರ್ತೀನಿ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಈ ಒಂದು ಜಯಂತಿ ನಮ್ಮೆಲ್ಲರಿಗೆ ಒಂದು ಪ್ರೇರಣೆ ಆಗಲಿ. ಜಗತ್ತು ಇವತ್ತು ಯಾವ ರೀತಿ ಹೋಗ್ತಾ ಇದೆ, ಅನೇಕ ಕಡೆಗಳಲ್ಲಿ ಏನೇನು ಘಟನೆಗಳಾಗ್ತಾ ಇದೆ, ಏನೇನು ವಿಕೋಪಗಳಾಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಒಂದು CA ಸೈಟು ನೀವು ಜಂಗಮ ಸಮಾಜಕ್ಕೆ ಒಂದು CA ಸೈಟು ಕೊಡಿಸ್ಬೇಕು ಅಂತ ಹೇಳಿದ್ರಿ. ಅದನ್ನು ಖಂಡಿತವಾಗಿ ಸರ್ಕಾರದಿಂದ ಅದಕ್ಕೆ ಏನು ಕನ್ಸೆಷನ್ ಕೊಡಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ನೀವು ಪ್ರತ್ಯೇಕವಾಗಿ ಜಂಗಮ ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಅಂತ ಹೇಳಿದ್ರಿ. ವೀರಶೈವ ಈಗಾಗಲೇ ನಿಗಮ ಸ್ಥಾಪನೆ ಆಗಿದೆ. ಜಂಗಮ ನಿಗಮ ಪ್ರತ್ಯೇಕವಾಗಿ ಸ್ಥಾಪನೆ ಮಾಡಲಿಕ್ಕೆ ನಾನು ಇದಕ್ಕೇನು ಅವಕಾಶಗಳಿದೆ ಅಂತ ನೋಡಿ ಇದರಲ್ಲಿ ಏನು ನನ್ನ ಪಾತ್ರ ಅಂದರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಫಾರಸನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ನಮ್ಮ ಸಮಾಜ, ವೀರಶೈವ ಸಮಾಜ, ಇವತ್ತು ಸಮಾಜದಲ್ಲಿ ಎಲ್ಲರೂ ಯಾಕೆ ಒಪ್ಕೊಳ್ತಾರೆ ಅಂತಂದರೆ, ನಾವು ಜನರನ್ನು ಪ್ರೀತಿಯಿಂದ ಕಾಣ್ತೀವಿ, ಜನರನ್ನು ವಿಶ್ವಾಸದಿಂದ ನೋಡ್ತೀವಿ. ಬೇರೆ ಎಲ್ಲ ಸಮಾಜದ ಜನ ವೀರಶೈವ ಲಿಂಗಾಯತರಿಗೆ ಯಾಕೆ ನಂಬುತ್ತಾರೆ ಅಂದರೆ, ನಮ್ಮ ನಡೆ ನುಡಿ ಒಂದಾಗಿರ್ತದೆ ಅಂತಕ್ಕಂಥ ಭಾವನೆ ಜನರಲ್ಲಿದೆ. ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅಂತಂದರೆ ನಮ್ಮ ನಡೆ ನುಡಿ ಒಂದಾಗಿರಬೇಕು. ನಮ್ಮ ಆಲೋಚನೆ ಮತ್ತು ನಮ್ಮ ಕೃತ್ಯಗಳಲ್ಲಿ ಶುದ್ಧವಾಗಿರ್ತಕ್ಕಂಥ ಜಯ ಹೇ ಕರ್ನಾಟಕ ಮಾತೆ.